ನಿರ್ಮಿಸಿರುವ ನೀನಲ್ಲವೇ. ಭೂಮಿಯನ್ನು ಕರುಣೆಯಿಂದಲೂ ಹಾಸಿದವನು ನೀನಲ್ಲವೇ. ಆಕಾಶವನ್ನು ಜ್ಞಾನದಿಂದಲೂ ನಿರ್ಮಿಸಿದವ ನೀನಲ್ಲವೇ. ಭೂಮಿಯನ್ನು ಕರುಣೆಯಿಂದಲೂ ಹಾಸಿದವನು ನೀನಲ್ಲವೇ. ನಿನ್ನ ಕೃಪೆಯ ಮೋಘವಾದದು, ನಿನ್ನ ಕೃಪೆಯ ಮೋಘವಾದದು. ಸೃಷ್ಟಿಯನ್ನು ನೋಡುವಾಗಲೂ ಅನುಭವಿಸಿ ತಿಳಿಯುವಾಗಲೂ ಪ್ರೀತಿ ಎಂಬ ನಾವೆಯಲ್ಲಿಯೇ ನಾನು ದೂರ ಸಾಗುತ್ತಿರುವೆ. ಸೃಷ್ಟಿಯನ್ನು ನೋಡುವಾಗಲೂ ಅನುಭವಿಸಿ ತಿಳಿಯುವಾಗಲೂ ನಿನ್ನ ಸ್ತುತಿಯನ್ನ ಮಾಡುವೆ, ನಿನ್ನ ಸ್ತುತಿಯನ್ನ ಮಾಡುವೆ. ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಆರಾಧಿಸುವೆ ಇನ್ನು ದಾಹಿ. ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಆರಾಧಿಸುವೆ ಇನ್ನು ದಾಹಿ. ಪೂರ್ಣ ಮನಸ್ಸಿಂದ ಆರಾಧಿಸುವೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಎಬಿನೆಜರೇ ಎಬಿನೆಜರೇ, ಇದುವರೆಗೂ ಸಹಾಯ ನೀವೇ. ಎಬಿನೆಜರೇ ಎಬಿನೆಜರೇ, ಇದುವರೆಗೂ ಸಹಾಯ ನೀವೇ. ಇದುವರೆಗೂ ಸಹಾಯ ನೀವೇ. ನನ್ನ ಪೂರ್ಣ ಮನಸ್ಸಿಂದ ಆರಾಧಿಸುವೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ.
ಕಾಡುವೆ ಸ್ತೋತ್ರಯ್ಯ. ಎಲ್ರೋಹಿ ಎಲ್ರೋಹಿ ನನ್ನ ಕಾಡುವೆ ಸ್ತೋತ್ರಯ್ಯ. ನನ್ನ ಕಾಡುವೆ ಸ್ತೋತ್ರಯ್ಯ. ನನ್ನ ಪೂರ್ಣ ಮನಸ್ಸಿಂದ ಆರಾಧಿಸುವೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಯೆಹೋವ ರಫಾ ಯೆಹೋವ ರಫಾ ಆರೋಗ್ಯ ನೀಡಿರುವೆ. ಯೆಹೋವ ರಫಾ ಯೆಹೋವ ರಫಾ ಆರೋಗ್ಯ ನೀಡಿರುವೆ. ಆರೋಗ್ಯ ನೀಡಿರುವೆ. ನನ್ನ ಪೂರ್ಣ ಮನಸ್ಸಿಂದ ಆರಾಧಿಸುವೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಆರಾಧಿಸುವೆ ಇನ್ನು ದಾಗದಿ. ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಆರಾಧಿಸುವೆ ಇನ್ನು ದಾಗದಿ. ಪೂರ್ಣ ಮನಸ್ಸಿಂದ ಆರಾಧಿಸುವೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಪೂರ್ಣ ಮನಸ್ಸಿಂದ ಆರಾಧಿಸುವೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಆಮೇನ್. ಗುಡ್ ಮಾರ್ನಿಂಗ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಆಮೇನ್. ಎಲ್ಲರೂ ಸಂತೋಷವಾಗಿದ್ದೀರಾ? ಆಮೇನ್. ನಾನು ಕೂಡ ಬಹಳ ಸಂತೋಷವಾಗಿದ್ದೀನಿ. ಆಮೇನ್. ಕಳೆದ 2 ವಾರಗಳಿಂದ ಪ್ರೀತಮ್ ಬ್ರದರ್ ನಮಗೆ ಹೇಳ್ಕೊಡ್ತಿದ್ರು. ಬೆಳಕಿನ ಬಗ್ಗೆ ಹೇಳ್ಕೊಟ್ರು. ಲಾಸ್ಟ್ ವೀಕ್ ಉಪ್ಪಿನ ಬಗ್ಗೆ ಹೇಳ್ಕೊಟ್ರು. ಆಮೇನ್. ನಾನು ನಂಬ್ತೇನೆ ಅನೇಕ ವಿಷಯಗಳನ್ನ ನೀವು ನಿಮ್ಮ ಸ್ವಂತ ಜೀವನದಲ್ಲಿ ಅಳವಡಿಸ್ಕೊಂಡು ದೇವರಿಗೆ ಮಹಿಮೆಯನ್ನು ತರ್ತಾ ಇದ್ದೀರಾ ಅಂತ. ಆಮೇನ್. ಈ ದಿನ ಒಂದು ಚಿಕ್ಕ ಸಬ್ಜೆಕ್ಟ್ ಬಗ್ಗೆ ನೋಡೋಣ. ಆಮೇನ್. ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಮಗೆ ಏನು ಮುಖ್ಯವಾದಂಥ ಅವಶ್ಯಕತೆ ಇದೆ? ನಮ್ಮ ಜೀವನ ಮಾಡೋದಕ್ಕೆ, ಜೀವನ ನಡೆಸೋದಕ್ಕೆ ಏನೆಲ್ಲ ಬೇಕು, ಏನೆಲ್ಲ ಅವಶ್ಯಕತೆ ಇದೆ ಹೇಳ್ಬೋದು? ನಿಮ್ಮ ಇದರಲ್ಲಿ ಏನೆಲ್ಲ ಬೇಕಾಗತ್ತೆ ನಮಗೆ ಜೀವನ ನಡೆಸೋದಕ್ಕೆ? ದುಡ್ಡು, ಸ್ವಂತ ಮನೆ, ಕೆಲಸ, ದೇವರು, ರೊಕ್ಕ, ದುಡ್ಡು, ಮನಿ. ಓಕೆ. ಕಷ್ಟ ಬೀಳ್ತೀನಿ ಅಂತ ಮನಸ್ಸಲ್ಲಿ ಇರ್ಬೇಕಾ? ಗುಣ ಇರ್ಬೇಕು. ಕಷ್ಟ ಬಿದ್ದು ಕೆಲಸ ಮಾಡಬೇಕು, ಗುಣ ಇರಬೇಕು. ಸುಗುಣ ಸಿಸ್ಟರ್ ಮೇನ್. ಓಕೆ. ಊಟ, ಅನುದಿನದ ಆಹಾರ ಬೇಕು, ಮೇನ್. ಗುಡ್. ಪವಿತ್ರ ಏನೋ ಹೇಳ್ತೀಯಮ್ಮ? ಹೌದು, ಕರೆಕ್ಟ್. ಇವೆಲ್ಲ ನಮ್ಮ ಜೀವನ ನಡೆಸೋಕ್ಕೆ ಮುಖ್ಯನೇ ಬೇಕಾಗಿದೆ. ಮೇನ್. ಒಬ್ಬ ಮನುಷ್ಯ ಬೆಳ್ಳಿ, ಬಂಗಾರ, ವಿದ್ಯೆ, ಹಣಕಾಸು, ಅಂತಸ್ತು ಎಲ್ಲವನ್ನ ಸಂಪಾದನೆ ಮಾಡ್ಬೋದು, ಎಲ್ಲವನ್ನ ದುಡಿಬೋದು. ಅದ್ರ ಒಂದು ಕೆಲಸ ಮಾತ್ರ, ಒಂದು ಕಾರ್ಯ ಮಾತ್ರ ಅವನ ಕೈಯಲ್ಲಿ ಅದನ್ನು ಮಾಡೋದಕ್ಕಾಗಲ್ಲ. ಯಾವುದು ಅಂದರೆ ಶಾಂತಿ ಹಾಗೂ ಸಮಾಧಾನ. ನಿಮಗೆ ಶಾಂತಿ ಸಮಾಧಾನನ ನೀವು
ನಿಮ್ಮ ಸ್ವಂತವಾಗಿ ಏನು ಕೂಡ ಗಳಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ದೇವರು ನಿಮ್ಮ ಜೀವಿತದಲ್ಲಿ ಕೊಟ್ಟರೆ ಮಾತ್ರನೇ ಸಾಧ್ಯ ನೀವು ಶಾಂತಿಯಾಗಿ ಸಮಾಧಾನವಾಗಿ ಇರೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ನಿಮ್ಮ ಜೀವಿತದಲ್ಲಿ ನಿಮ್ಮಿಂದ ಅದನ್ನು ನಾನು ಗಳಿಸ್ತೇನೆ, ಇಲ್ಲ ದುಡಿತೇನೆ, ಎಲ್ಲಾದ್ರೂ ಹೋಗಿ ಶಾಂತಿಯನ್ನು ಕೊಂಡ್ಕೊಳ್ಳೋಕ್ಕಾಗತ್ತಾ? ಸಮಾಧಾನವನ್ನು ಸ್ವೀಕರಿಸೋಕ್ಕಾಗತ್ತಾ? ಎಲ್ಲಿ ಇಲ್ಲ. ದೇವರು ನಿಮ್ಮ ಜೀವಿತದಲ್ಲಿ ದೇವರು ನಿಮಗೆ ಶಾಂತಿಯನ್ನು ಸಮಾಧಾನವನ್ನು ಕೊಟ್ಟರೆ ಮಾತ್ರ ನೀವು ಶಾಂತಿಯಾಗಿಯೂ ಸಮಾಧಾನವಾಗಿರೋದಕ್ಕೆ ಸಾಧ್ಯ. ಒಂದು ವಚನ ನೋಡೋಣ. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 1ನೇ ವಚನ. ಪ್ರಾಬ್ಸ್ ಚಾಪ್ಟರ್ 17 1 ಆನ್ವರ್ಡ್ಸ್. ಜ್ಞಾನೋಕ್ತಿಗಳು 17 1ನೇ ವಚನ 1. ವ್ಯಾಜ್ಯದ ಮನೆಯಲ್ಲಿ ತುಂಬಿದ ಔತಣಕ್ಕಿಂತಲೂ ಸಮಾಧಾನದ ಉಣತುತ್ತೇ ಮೇಲು. ಮೇನ್ ಏನಿದೆ ವಚನ? ಮನೆಯಲ್ಲಿ ಏನಿದೆ? ಬರೀ ಸಾಧಾರಣ ಊಟ ಇಲ್ಲಪ್ಪ, ಮೃಷ್ಟಾನ್ನ, ಔತಣ ಕೂಟ. ಅಂದ್ರೆ ಔತಣದಲ್ಲಿ ಏನೆಲ್ಲ ಮಾಡ್ತಾರೆ? 65 35 85 ಏನ್ ಬೇಕೋ, ಚಿಕನ್ ಮಟನ್, ನಿಮ್ಗೆ ಏನು ಥರದ ಅಡುಗೆಗಳಿದೆ ಮನೆಯಲ್ಲಿ. ಔತಣದ ಕೂಟ ಎಲ್ಲ ಇದೆ. ಆದರೆ ವಾಜ್ಯ ಜಗಳ ಇದೆ ಮನೆಯಲ್ಲಿ. ಬೆಳಿಗ್ಗೆ ಜಗಳ, ಮಧ್ಯಾಹ್ನ ಜಗಳ, ನೈಟ್ ಜಗಳ. ಅದೇ ಮನೆಯಲ್ಲಿ ಏನಿದೆ? ಮೃಷ್ಟಾನ್ನ ಸೂಪರ್ ಆಗಿದೆ ಎಲ್ಲ ಫುಡ್ಡು. ಊಟ ಮಾಡೋದಕ್ಕಾಗತ್ತಾ? ಅದು ಬದಲು ಏನಾಗಿದೆ? ಒಣ ತುತ್ತೆ ಮೇಲು. ಗಂಜಿ ಅನ್ನ ಇದ್ರೂ ಸಮಾಧಾನದಿಂದ ತಿಂದರೆ ಸಾಕುಪ್ಪ, ಅದೇ ನಮ್ಮ ಮೈಗೆ ಪುಷ್ಟಿಯಾಗಿರುತ್ತೆ. ಜಗಳ, ಕಚ್ಚಾಟ ಎಲ್ಲ ಕೂಡಿರೋಂಥ ಮನೆಯಲ್ಲಿ ನೀನೆಷ್ಟೇ ಒಳ್ಳೆ ಪದಾರ್ಥ ಇದ್ರೂ ಕೂಡ ಊಟ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವಚನ ಹೇಳುತ್ತೆ, ಅದು ಬದಲು ಒಣ ತುಟ್ಟು ಅಂದರೆ ಗಂಜಿದ್ರು ಸಾಕು. ನಾವು ಸಮಾಧಾನದಿಂದಿದ್ರೆ ಆ ಗಂಜಿ ಕುಡಿದ್ರೂ ನಾವು ಚೆನ್ನಾಗಿ ಬದುಕಕ್ಕೆ ಸಾಧ್ಯ ಅಂತ. ಮೇನ್ ಇದನ್ನ ಯೋಚನೆ ಮಾಡೋಣ. ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ ಆ ಶಾಂತಿ ಸಮಾಧಾನ ಇದೆಯಾ? ಮನೆ ಫುಲ್ಲು ಇದೆ, ಫ್ರಿಡ್ಜ್ ಫುಲ್ಲು ಏನಿದೆ? ವೆರೈಟಿ ಆಗಿ ತುಂಬ ಸಿಕ್ಕಿದ್ದೀವಿ. ಮೇಜ್ ಫುಲ್ಲು ವೆರೈಟಿ ಆಗಿದೆ, ಎಲ್ಲ ಇದೆ. ಆದರೆ ಮನೆಯಲ್ಲಿ ಸಮಾಧಾನ ಇಲ್ಲ. ಇನ್ನೊಂದು ವಚನ ನೋಡೋಣ. ಜ್ಞಾನೋಕ್ತಿಗಳು 21:9. ಮನೆಯಲ್ಲಿ ಜಗಳ ಗಂಟೆಯ ಜೊತೆಯಲ್ಲಿರುವುದಕ್ಕಿಂತಲೂ ಮಾಳಿಗೆಯ ಒಂದು ಮೂಲೆಯಲ್ಲಿ ವಾಸಿಸುವುದೇ ಲೇಸು. ಮೇನ್ ಏನು ಮನೆ ಸೂಪರ್ ಟೈಲ್ಸು, ಮಾರ್ಬಲ್ಲು, ಒಳ್ಳೆ ಇಂಟೀರಿಯರ್ ಡಿಸೈನ್ ಮಾಡಿ ಮನೆ ಒಳಗಡೆ ಎಲ್ಲ ಥರ ಒಳ್ಳೆ ಡಿಸೈನ್ ಇದೆ ಮನೆ. ಆದರೆ ಇಲ್ಲಿ ಮನೆ ಒಳಗಡೆ ಜಗಳ ಇದೆ, ವಾಸಿಸೋದಕ್ಕೆ ಆಗಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಇದೆ ಸಾಕಪ್ಪ. ಏನು ಪುಸ್ ಹಾಸಿಗೆ ಎಲ್ಲ ಇದೆ, ಅದು ಅವ್ನು ಹೇಳ್ತಾನೆ ಆಗಲ್ಲ. ಅವನ ಮೂಲೆಯಲ್ಲಿ ಎಲ್ಲದಿದ್ರೆ ಸಾಕು ಅಂತಾರೆ. ಮೇನ್ ಸಮಾಧಾನ ಇಲ್ಲ. ನೀವು ಹೆಂಗೆ ಇರ್ಬೋದು ಮನೆ, ಅದು ಚಿಕ್ಕ ಗುಡಿಸಲಲ್ಲಿ ಸಮಾಧಾನ ಆಗಿದ್ರು ಅವನು ಆರಾಮಾಗಿ ಜೀವನ ಮಾಡ್ಬೋದು. ದೊಡ್ಡ ಮನೆ, ಎಲ್ಲ ರೀತಿಯ ಒಂದು ವೈಭವಪೂರಿತವಾದಂಥ ಮನೆಯಲ್ಲಿ ಒಂದು ಸಮಾಧಾನ ಇಲ್ಲಾದರೆ ಅವನು ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ವಚನ ಹೇಳುತ್ತೆ. ಇನ್ನು ಮುಂದೆ ನೋಡೋಣ. 21:19. ಕಾಡುವ ಜಗಳ ಗಂಟೆಯ ಸಹವಾಸಕ್ಕಿಂತಲೂ ಕಾಡಿನ ವಾಸವೇ ಲೇಸು. ಮನೆಯಲ್ಲಿ ಇಲ್ಲಿ ಸಾಲಮನ್ ಗಂಡಸಾಗಿ ಹೇಳೋದ್ರಿಂದ ಹೆಂಗಸಿಗೆ ಹೇಳಿದ್ದಾನೆ. ಅದೇ ಹೆಂಗಸು ಬರ್ದಿದ್ರೆ ಗಂಡನಿಗೆ ಹೇಳ್ತಾ ಇದ್ರು. ಏನು ಒಂದು ಮನೆಯಲ್ಲಿ ಹೆಂಗಸು ಗಂಡಸು ಇದ್ದೇ ಇರುತ್ತೆ, ಒಬ್ರದಲ್ಲ ಒಬ್ರು ಹೇಳ್ತಾ ಇದ್ರೆ. ಮನೇಲಿ ಜಗಳ ಆಡುವಂಥ ವ್ಯಕ್ತಿ ಜೊತೆ ಇರೋ ಬದಲು ಒಂದು ಕಾಡಲ್ಲೇ ಇರ್ಬೋದು ಅಂತ. ಇದು ನೀವು ಹೇಳಿದ್ರಿ, ಮನುಷ್ಯ ದುಡಿಬೇಕು, ಹಣಕಾಸು ಬೇಕು, ರೊಕ್ಕ ಬೇಕು, ಮನೆ ಬೇಕು, ಎಲ್ಲ ಇದ್ರೂ ಕೂಡ ಅವನಿಗೆ ಈ ಸಮಾಧಾನ ಶಾಂತಿ ಇಲ್ಲ ಅಂದರೆ ಅವನು ಏನಕ್ಕೂ ವಾಸ ಮಾಡೋದಕ್ಕಲ್ಲ, ಅವನು ಸಮಾಧಾನದಿರೋದಕ್ಕಾಗಲ್ಲ, ಶಾಂತಿಯಿಂದ ಜೀವನ ಮಾಡೋದಕ್ಕಾಗಲ್ಲ. ಈ ಶಾಂತಿ ಸಮಾಧಾನ ನಮಗೆ ಕೊಡ್ಬೇಕಂದ್ರೆ ಯೇಸು ಕ್ರಿಸ್ತರು ಮಾತ್ರ, ನಮಗೆ ದೇವರು ಮಾತ್ರ ಕೊಡೋದಕ್ಕೆ ಸಾಧ್ಯ ಪ್ರಿಯರೇ. ಈ ದಿನ ನೋಡೋಣ. ಯೇಸು ತನ್ನ 12 ಮಂದಿ ಶಿಷ್ಯರನ್ನು ಆರಿಸ್ಕೊಬೇಕಾದ್ರೆ ಯಾವ ರೀತಿ ಆರಿಸ್ಕೊಂಡ್ರು? ನಮ್ಮ ಥರ ಎಲ್ಲ ವಿದ್ಯಾವಂತರನ್ನ ಆರಿಸ್ಕೊಂಡ್ರ? ಇಲ್ಲ. ಅವರು ಮೀನು ಹಿಡುವಂಥ ವ್ಯಕ್ತಿಗಳು, ಸಾಧಾರಣ ವ್ಯಕ್ತಿಗಳು, ಅವಿದ್ಯಾವಂತರು. ದುಡ್ಡು ಬಲ ಇರಲಿಲ್ಲ ಅವ್ರಿಗೆಲ್ಲ, ಮಾತಾಡುವಂಥ ಒಂದು ಜ್ಞಾನ ಇರಲಿಲ್ಲ, ಕೇಳುವಂಥ ಜ್ಞಾನ ಇರಲಿಲ್ಲ, ಒಂಥರ ಅವಿದ್ಯತೆ, ಒಂದು ಡಿಸಿಪ್ಲಿನೇ ಇರಲಿಲ್ಲ ಅವ್ರಿಗೆಲ್ಲ. ಆದರೆ ಯೇಸು ಕ್ರಿಸ್ತರು ಆ 12 ಮಂದಿನ ಆರಿಸ್ಕೊಂಡು ಅವ್ರಿಗೆ ಹೇಳಿ ಏನು ಹೇಳಿದ್ರು? ಇಡೀ ಲೋಕಕ್ಕೆ ಹೋಗಿ ನೀವು ಸವಾರ್ತೆಯನ್ನು ಸಾರಿರಿ ಅಂತ ಹೇಳಿದ್ರು ಮೇನ್. ಆದರೆ ಯೇಸು ಸ್ವಾಮಿ ಈ 12 ಮಂದಿಗೆ ಯಾವುದೇ ರೀತಿಯ ಒಂದು ಸಪೋರ್ಟ್ ಕೂಡ ಮಾಡಲಿಲ್ಲ.
ದುಡ್ಡು ಕೊಟ್ರೆ ಅವ್ರ ಕೈಗೆ ವಿದ್ಯೆ ಇತ್ತಾ, ಬ್ಯಾಕ್ ಸಪೋರ್ಟ್ ಇತ್ತಾ? ಅವರು ಎಲ್ಲ ದೇಶಕ್ಕೆ ಹೋಗ್ಬೇಕು, ಎಲ್ಲ ದೇಶಕ್ಕೆ ಹೋಗ್ಬೇಕಾದ್ರೆ ವೀಸಾ ಬೇಕು, ಎಲ್ಲ ಚರ್ಚ್ ಕಟ್ಟಿರ್ಬೇಕು, ಬ್ಯಾಕ್ ಸಪೋರ್ಟ್ ಏನಿಲ್ಲ. ಆದ್ರೆ ನೀವು ಹೋಗಿ ಎಲ್ಲ ದೇಶಕ್ಕೂ ಹೋಗಿ ಸುವಾರ್ತೆನ ಸಾರಿ ಅಂತ ಹೇಳಿದ್ರು ಮೇನ್. ಆದರೆ ಒಂದೇ ಒಂದು ಅವರಿಗೆ ಕೊಟ್ಟರು, ಯೇಸು ಸ್ವಾಮಿ ನನ್ನ ಸಮಾಧಾನ ನಿಮ್ಮಲ್ಲಿ ಇರಲಿ ಅಂತ. ಮೇನ್ ತನ್ನ ಶಿಷ್ಯರಿಗೆ ಅವರು ಹೋಗಿ ಮಧ್ಯದಲ್ಲಿ ಇಳಿದು, ಇದು ನನ್ನ ಸಮಾಧಾನ ನಿಮ್ಮಲ್ಲಿ ಇರಲಿ ಅಂತ ಸಮಾಧಾನವನ್ನು ಅವರು ತನ್ನ 12 ಮಂದಿಗೆ ಕೊಟ್ಟರು. ಆ ಸಮಾಧಾನದ ಒಂದು ಸುವಾರ್ತೆನ ಅವರು ಜಗತ್ತೆಲ್ಲ ಹೋಗಿ ಸಾರಿದ್ರು. ಇಂದು ಮೈಸೂರಲ್ಲಿ ನಾವು ಈ ಸುವಾರ್ತೆ ಕೇಳಬೇಕಾದ್ರೆ ಆ 12 ಮಂದಿ ಸಾರಿದಂಥ ಸುವಾರ್ತೆನೆ ಈ ದಿನ ನಾವು ಈ ಮೈಸೂರಲ್ಲಿ ಕೂತ್ಕೊಂಡು ಈ ವಾಕ್ಯವನ್ನು ಕೇಳ್ತಾ ಇದ್ದೀವಿ ಪ್ರಿಯರೇ. ಆ 12 ಮಂದಿಲಿ ಅವ್ರಿಗೆ ಯಾವುದು ಕೂಡ ಹಣ ಇರಲಿಲ್ಲ, ದುಡ್ಡು ಇರಲಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇರಲಿಲ್ಲ. ಈ ಸಮಯ ಯಾವುದೇ ರೀತಿಯ ಒಂದು ಗ್ಯಾರಂಟಿನೂ ಕೊಟ್ಟಿರಲಿಲ್ಲ, ಈ ರೀತಿ ನಿಮಗೆ ನಾನು ಇರ್ತೀನಿ ಮಾಡ್ತೀನಿ ಅಂತ. ಅದು ನನ್ನ ಸಮಾಧಾನ ನಿಮ್ಮಲ್ಲಿ ಇರುತ್ತೆ, ನೀವು ಹೋಗಿ ಸುವಾರ್ತೆನ ಸಾರಿ, ನಾನು ಯಾವ ರೀತಿ ಮೇಲೆ ಹೋದ್ನೋ ಅದೇ ರೀತಿ ನಾನು ಬರ್ತೇನೆ, ನಿಮ್ಮನ್ನು ಎದುರುಗೊಳ್ತೇನೆ ಅಂತ. ಈ ದಿನ ಆ ಸಮಾಧಾನ ನಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ನಾವು ಕೂಡ ಈ ಲೋಕದಲ್ಲಿ ಸುವಾರ್ತೆ ಸಾರೋದಕ್ಕೂ, ನಮ್ಮ ಸಭೆಯನ್ನು ಕಟ್ಟೋದಕ್ಕೂ, ನಮ್ಮ ಕುಟುಂಬವನ್ನು ಕಟ್ಟೋದಕ್ಕೂ ಸಾಧ್ಯ ಪ್ರೇರೆ. ಆ ಸಮಾಧಾನ ಇಲ್ಲ ಅಂದರೆ ಖಂಡಿತವಾಗ್ಲೂ ನಮ್ಮ ಒಂದು ಸ್ವಂತ ಬಲದಿಂದ ಏನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ನೋಡ್ತೀವಿ ಈ ದಿನ ನಮ್ಮ ಒಂದು ಅನೇಕ ಒಂದು ಪಾಪಗಳಿಂದ ದೇವರ ಒಂದು ಕೋಪ ನಮ್ಮಲ್ಲಿ ಬಂದಿದೆ. ಆದರೆ ಆ ಕೋಪದಿಂದ ನಾವು ದೂರ ಇರೋದಕ್ಕೆ ದೇವರಿಗೂ ನಮಗೂ ಸಮಾಧಾನ ಯಜ್ಞವಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ತನ್ನ ದೇಹವನ್ನೇ ಅರ್ಪಿಸಿದ್ರು. ಇದನ್ನು ದೇವರಿಗೂ ನಮಗೊಂದು ಸಮಾಧಾನವಾದಂಥ ಒಂದು ಕಾರ್ಯ ಇದ್ದರೆ ಅದು ಶಿಲುಬೆಯ ಮರಣ, ಅವರ ಅತ್ಯಮೂಲ್ಯವಾದಂಥ ರಕ್ತದಿಂದ ಈ ದಿನ ಅವರು ಆ ಸಮಾಧಾನವನ್ನು ನಮಗೆ ಕೊಟ್ಟು ಈ ಸಭೆಯನ್ನು ಆಯ್ಕೆ ಮಾಡಿದ್ದಾರೆ ಹಾಗೂ ಸಂಪಾದನೆಯನ್ನು ಮಾಡಿದ್ದಾರೆ. ಆ ರಕ್ತದಲ್ಲಿ ನಾವು ತೊಳೆದಂಥ ವ್ಯಕ್ತಿಗಳಾಗಿ ನಾವು ಅವರಿಗೆ ಯಾವಾಗಲೂ ಕೃತಜ್ಞತರಾಗಿ ಅವರ ಒಂದು ಶಾಂತಿ ಸಮಾಧಾನವನ್ನು ನಾವು ಬಯಸಬೇಕಾಗಿದೆ. ಇನ್ನೊಂದು ವಚನವನ್ನು ನೋಡೋಣ. ಅಪೊಸ್ತಲರ ಕೃತ್ಯಗಳು 9:31. ಹೀಗಿರಲಾಗಿ ಯೂದಾಯ ಗಲಿಲಾಯ ಸಮಾಜ ಸೀಮೆಗಳಿಂದ ಸಭೆಯು ಸಮಾಧಾನ ಹೊಂದಿತು ಮತ್ತು ಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನಿಂದ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬಂತು. ಮೇನ್ ಹೀಗಿರಲಾಗಿ ಫಸ್ಟ್ ಏನಾಗಿದೆ, ಯೂದಾಯ ಗಲಿಲಾಯ ಸಮಾರ್ಯ ಸೀಮೆಗಳಿದ್ದ ಸಭೆಯಲ್ಲಿ ಫಸ್ಟ್ ಏನಾಗುತ್ತೆ, ಸಮಾಧಾನ ಹೊಂದಿತ್ತು. ಮೇನ್ ಸಮಾಧಾನ ಹೊಂದಿದ್ದಾದ್ಮೇಲೆ ಏನಾಯಿತು, ಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನಿಂದ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬಂತು. ಮೇನ್ ಯಾವ ಸಭೆಯಲ್ಲಿ ಸಮಾಧಾನ ಇರುತ್ತೋ ಆ ಸಮಾಧಾನ ಫಸ್ಟು ಏನಾಗತ್ತೆ, ಭಕ್ತಿಯಲ್ಲಿ ಬೆಳೆಯುತ್ತೆ. ಭಕ್ತಿಯಿಂದ ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನಿಂದ ಪ್ರೋತ್ಸಾಹ ಹೊಂದಿ ಹೆಚ್ಚುತ್ತಾ ಬರುತ್ತೆ. ಮೇನ್ ಈ ದಿನ ನಮ್ಮ ಕುಟುಂಬಗಳು ಕೂಡ ಅಷ್ಟೇ, ನಾವು ಕುಟುಂಬದಲ್ಲಿ ಅಭಿವೃದ್ಧಿ ಹೊಂದಬೇಕು, ನಾವು ಕುಟುಂಬವಾಗಿ ಬೆಳೀಬೇಕು ಅಂದಾಗ ನಮ್ಮ ಕುಟುಂಬದಲ್ಲಿ ಸಮಾಧಾನ ಇರಬೇಕು. ನಮ್ಮ ಕುಟುಂಬದಲ್ಲಿ ಯಾವಾಗ ಸಮಾಧಾನ ಇರುತ್ತೆ ನಮ್ಮ ಸಭೆಯಲ್ಲೂ ಕೂಡ ಸಮಾಧಾನ ಬರುತ್ತೆ. ಸಭೆಯಲ್ಲಿ ಯಾವಾಗ ಸಮಾಧಾನ ಬರುತ್ತೆ ಸಭೆ ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಈ ದಿನ ನಾವು ನೋಡ್ತೀವಿ ಇಲ್ಲಿ ಕೂಡ ಸಮಾಧಾನ ಇಲ್ಲ ಪ್ರಿಯರೇ. ಇದನ್ನ ನೋಡ್ತೀವಿ, ದೇಶ ಕಚ್ಚಾಡ್ತಿದೆ, ಯುದ್ಧ ಆಡ್ತಿದೆ. ಇಲ್ಲಿ ಕೂಡ ಯುದ್ಧದ ಒಂದು ಸುದ್ದಿ ನಮ್ಗೆ ಕೇಳ್ತಾನೆ ಇದೆ. ಇರಾನ್ ವಾಸ್ ಅಮೇರಿಕಾ, ಉಕ್ರೇನ್ ವಾಸ್ ರಷ್ಯಾ. ಹಂಗೆ ನಮ್ಮ ಇಂಡಿಯಾದಲ್ಲೂ ಕೂಡ ಒಬ್ರಿಗೊಬ್ರಿಗೆ ಆಗಲ್ಲ. ನಮ್ಮ ಕರ್ನಾಟಕ ತಮಿಳ್ನಾಡು ನೋಡಿದ್ರೆ ಆಗಲ್ಲ. ಹಂಗೆ ನಾರ್ತಲ್ಲಿ ಎಷ್ಟೊಂದು ಜನ ಬಿಹಾರ್ ನೋಡಿದ್ರೆ ಮಹಾರಾಷ್ಟ್ರದವ್ರಿಗೆ ಆಗಲ್ಲ, ಯು ಪಿ ಅವ್ರು ನೋಡಿದ್ರೆ ಅವ್ರಿಗೆ ಹಂಗೆ ಒಬ್ರಿಗೊಬ್ರು ಕಚ್ಚಡ. ಏಕೆ, ನಮ್ಮನೆ ಪಕ್ಕದವ್ರಿಗೆ ನಮ್ಮ ನೋಡಿದ್ರೆ ಆಗಲ್ಲ. ಅದು ಬಿಟ್ಟು ನಮ್ಮ ಕುಟುಂಬದಲ್ಲೇ ಗಂಡ ಹೆಂಡತಿ ಒಂದು ಸಂಬಂಧಗಳ ಸದಸ್ಯರಲ್ಲೇ ಒಂದು ಜಗಳಗಳಿದೆ, ಸಮಾಧಾನ ಇಲ್ಲ. ಮೇನ್ ಈ ಯಾವಾಗ ನಮ್ಮಲ್ಲಿ ಸಮಾಧಾನ ಇರುತ್ತೋ ಈ ವಚನ ಹೇಳಿದಿರೋ ರೀತಿಯಲ್ಲಿ ಸಮಾಧಾನ ನಮ್ಮ ಕುಟುಂಬಗಳನ್ನು ಒಟ್ಟುಗೂಡಿಸಿ ಕುಟುಂಬವನ್ನು ಬೆಳೆಸುತ್ತೆ. ಕುಟುಂಬ ಬೆಳೆದ್ರೆ ಸಭೆ ಕೂಡ ಬೆಳೆಯೋದಕ್ಕೆ ಸಾಧ್ಯ ಇರುತ್ತೆ. ಮೊದಲು ಸಮಾಧಾನ ಇರಬೇಕು, ಮೊದಲು ಶಾಂತಿ ಇರಬೇಕು. ಇದು ಬಿಟ್ಬಿಟ್ಟು ನಾವು ಬೇರೆ ಏನೇ ಕಾರ್ಯ ಮಾಡಿದ್ರು ಕೂಡ ನಮ್ಮ ಕುಟುಂಬ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಹಂಗೆ ಕುಟುಂಬ ಬೆಳೀಲಿಲ್ಲ ಅಂದರೆ ನಮ್ಮ ಸಭೆ ಕೂಡ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಈ ಒಂದು 3 ಕಾರ್ಯಗಳು ನೋಡೋಣ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 50ನೇ ವಚನ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 50ನೇ ವಚನ, 7:50. ಆದರೆ ಆತನು ಆ ಹೆಂಗಸಿಗೆ ನಿನ್ನ ನಂಬಿಕೆಯ ನಿನ್ನನ್ನು ರಕ್ಷಿಸಿ ಅದೇ.
ಸಮಾಧಾನದಿಂದ ಹೋಗು ಎಂದು ಹೇಳಿದನು. ಆಮೀನ್. ನಿನ್ನನ್ನು ರಕ್ಷಿಸಿದೆ, ಸಮಾಧಾನದಿಂದ ಹೋಗು ಅಂತ ಯೇಸು ಕ್ರಿಸ್ತರ ಸ್ತ್ರೀಗೆ ಹೇಳ್ತಿದ್ದಾರೆ. ಮುಂದೆ ಒಂದು ನಾವು ಗೊತ್ತು ಎಲ್ಲರಿಗೂ ಆ ಒಂದು ಘಟನೆ ಏನು ಅಂದ್ಬಿಟ್ಟು. ಆ ಸ್ತ್ರೀ ಬಂದಾಗ ಆ ಸ್ತ್ರೀಯಲ್ಲಿ ಸಮಾಧಾನ ಇತ್ತಾ? ಸಮಾಧಾನ ಇರಲಿಲ್ಲ. ಅನೇಕ ವೇದನೆಗಳು, ಕಣ್ಣೀರು, ಕಷ್ಟಗಳು, ದುಃಖಗಳು, ಅವಮಾನ, ನಿಂದೆ ಎಲ್ಲವನ್ನ ಕೂಡಿದಂಥ ಹೆಂಗಸು ಅಲ್ಲಿ ಯೇಸು ಸ್ವಾಮಿಯನ್ನ ಸಂಧಿಸಿದ ಮೇಲೆ ಯೇಸು ಸ್ವಾಮಿ ಅವಳಿಗೆ ಸಮಾಧಾನವನ್ನ ಕೊಡ್ತಾ ಇದ್ದಾರೆ. ಈಗ ನಿನಗೆ ರಕ್ಷಣೆ ಆಯಿತು, ಇನ್ಮೇಲೆ ನೀನು ಸಮಾಧಾನದಿಂದ ಹೋಗು ಅಂತ. ಮೇನ್ ಈ ಹೆಂಗಸು ನೋಡಿದಾಗ ಅಲ್ಲಿ ಔತಣ ಕೂಟ ನಡೀತಿದೆ. ಈ ಹೆಂಗಸಿಗೆ ಆಹ್ವಾನ ಏನು ಇರಲಿಲ್ಲ, ಇನ್ವೆಂಟ್ ಏನು ಮಾಡಿರಲಿಲ್ಲ. ಅಲ್ಲಿ ಇನ್ವೆಂಟ್ ಮಾಡಿಲ್ಲನೂ ಕೂಡ ಆ ಹೆಂಗಸು ಆ ಒಂದು ಕೂಟದಲ್ಲಿ ಹೋಗಿ ಯೇಸು ಕ್ರಿಸ್ತರ ಒಂದು ಪಾದಗಳನ್ನು ಕಣ್ಣೀರಿಂದ ತೊಳೆದು, ಕಣ್ಣೀರಿಂದ ಇಟ್ಟು ಆ ಕೂದಲಿಂದ ಒರೆಸಿ ಅವಳ ಪಾದಗಳನ್ನು ತೊಳಿತಾ ಇದ್ದಾರೆ. ಮೇನ್ ಇಲ್ಲಿ ಇರೋರ್ನ ಎಷ್ಟು ಜನ ಹತ್ತಿದ್ದೀರಾ? ಎಲ್ಲರೂ ಹತ್ತಿದ್ದೀರಾ? ಎಲ್ಲರಿಗೂ ಕಣ್ಣೀರು ಬಂದಿದೆಯಾ? ಮೇನ್ ಆ ಕಾಳುಗಳನ್ನು ತೊಳೆಯಷ್ಟು ಕಣ್ಣೀರು ಅಂದಾಗ ಏನೋ ಒಂದು ಸ್ವಲ್ಪ ಕಣ್ಣೀರು ಬರುತ್ತೆ. ನಮ್ಮ ಮಕ್ಕಳು ಕೂಡ ಅಳ್ತಾರೆ, ಕಣ್ಣೀರೇ ಬರಲ್ಲ, ಸುಮ್ಮನೆ ಒಂದೊಂದು ಟೈಮು ಗೊಳೋ 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 ಅಂತಾರೆ, ಅದು ಒಂದು ತೊಟ್ಟು ಕಣ್ಣೀರು ಬರಲ್ಲ. ಆದರೆ ಇಲ್ಲಿ ಸ್ತ್ರೀ ನೋಡಿದಾಗ ಆ ಕಾಳನ್ನು ತೊಳೆಯೋಷ್ಟು ಕಣ್ಣೀರು ಎಲ್ಲಿಂದ ಬಂದಿರಬೇಕು? ನೀನು ಅವಳು ಒಡೆದು ಹೋದಂಥ ಹೃದಯ, ಅವಳ ಕಷ್ಟಗಳು, ದುಃಖಗಳು, ವೇದನೆಗೆಲ್ಲವನ್ನ ಅವಳು ಯೇಸುಸ್ವಾಮಿಗೆ ಸಮರ್ಪಿಸಿ ಆ ಕಣ್ಣೀರಿಂದ ಆ ಪಾದಗಳನ್ನು ತೊಳಿತಾರೆ ಪ್ರಿಯರೇ. ಈ ದಿನ ನಾವು ಕೂಡ ಸಮಾಧಾನವನ್ನು ಹೊಂದಬೇಕಾದ್ರೆ ನಮ್ಮ ಏನೇ ದುಃಖ, ವೇದನೆ, ಈ ಕಷ್ಟಗಳು, ಅವಮಾನಗಳು ಎಲ್ಲವನ್ನ ಯೇಸುವಿನ ಪಾದಗಳಿಗೆ ಅರ್ಪಿಸಬೇಕು. ಯೇಸುವಿನ ಪಾದಗಳಿಗೆ ಅರ್ಪಿಸಿದಾಗ ಖಂಡಿತವಾಗಲೂ ನಾವು ಸಮಾಧಾನವನ್ನು ಹೊಂದುತ್ತೇವೆ ಹಾಗೂ ರಕ್ಷಣೆಯನ್ನು ಹೊಂದುತ್ತೇವೆ ಪ್ರಿಯರೇ. ಹಂಗಾಗಿ ನಾವು ಯಾವಾಗ ನಾನು ಸಭೆಗೆ ಬಂದನೋ, ಸಭೆಯಲ್ಲಿ ಸಹೋದರ ಒಂದು ಪ್ರೀತಿ, ಅನ್ಯೂನತೆ ನನ್ನನ್ನು ಬದಲಾಯಿಸಿತ್ತು ಹಾಗೂ ನನ್ನನ್ನು ಯೇಸು ಸ್ವಾಮಿಯ ಹತ್ತಿರ ಕರೆದುಕೊಂಡು ಹೋಯಿತು. ನಮ್ಮ ಒಂದು ಎಷ್ಟೋ ದುಃಖ, ವೇದನೆ, ಅಶಾಂತಿಯಾದಂಥ ಒಂದು ಜೀವನದಲ್ಲಿ ಯೇಸು ಸ್ವಾಮಿ ಬೆಳಕಾಗಿ ನನ್ನನ್ನು ಸಮಾಧಾನದಿಂದ ನಡೆಸೋದಕ್ಕಾಯ್ತು ಪ್ರಿಯರೇ. ಈ ದಿನ ನಾನು ಸಭೆಯಲ್ಲಿ ಇಲ್ಲ ಅಂದಿದ್ರೆ ನಾನು ಏನಾಗ್ತಿದ್ದೀನೋ ಗೊತ್ತಾಗ್ತಾ ಇರಲಿಲ್ಲ. ಈ ದಿನ ಆ ಒಂದು ಬ್ರೋಕನ್ ಫ್ಯಾಮಿಲಿ, ಒಡೆದು ಹೋದಂಥ ಕುಟುಂಬದಲ್ಲಿ ಇದ್ದಂಥ ನನ್ನನ್ನು ಒಂದು ಸಭೆಯ ಒಂದು ದೊಡ್ಡ ಒಂದು ಕುಟುಂಬದಲ್ಲಿ ಎಷ್ಟೋ ಜನ ಬ್ರದರ್ ಸಿಸ್ಟರ್ ಅವರ ಪ್ರೀತಿಯಲ್ಲಿ ನನ್ನನ್ನು ಕರೆದು ಈ ದಿನ ಆ ಒಂದು ಪ್ರೀತಿಯ ಒಂದು ಅನ್ಯೂನ್ಯತೆಯಲ್ಲಿದ್ದು ಯೇಸುವಿನ ಸಮಾಧಾನ ನನ್ನಲ್ಲಿ ಬಂತು. ಆ ಸಮಾಧಾನದಿಂದ ನಾನು ಒಂದು ವ್ಯಕ್ತಿಯಾಗಿ, ನಾನು ಒಂದು ಕುಟುಂಬ ಜೀವಿತದಲ್ಲಿ ಇವತ್ತು ನನಗೊಂದು ಮದುವೆಯಾಗಿ, ಒಂದು ಮಕ್ಕಳಾಗಿ, ಒಂದು ಕುಟುಂಬ ಜೀವಿತವನ್ನು ಮಾಡ್ತಾ ಇದ್ದೀನಿ ಪ್ರಿಯರೇ. ಈ ಶಾಂತಿ ಸಮಾಧಾನ ನಾನು ಲೋಕದಲ್ಲಿ ಇದ್ದಿದ್ರೆ ಖಂಡಿತವಾಗ್ಲೂ ಇರ್ತಾ ಇರಲಿಲ್ಲ. ನಾನು ಕೂಡ ಮದುವೆಯಾಗಿ, ನಾನು ಕೂಡ ಅದೇ ರೀತಿ ಕುಟುಂಬ ಛತ್ರದಲ್ಲಿದ್ದು, ನನ್ನ ಕುಟುಂಬ ಕೂಡ ಆ ಒಂದು ಅಶಾಂತಿ, ಅಸಮಾಧಾನ ಹಾಗೂ ಸಮಾಧಾನ ಇಲ್ದಿರೋ ಜೀವನವನ್ನು ನಾನು ಜೀವಿಸಬೇಕಾಗಿತ್ತು. ಆದರೆ ಸಭೆಯಲ್ಲಿ ಇರೋದಕ್ಕೆ ಯೇಸುಸ್ವಾಮಿಯ ಒಂದು ರಕ್ಷಣೆ ಮೂಲಕವಾಗಿ ನಾನು ಆ ಸಮಾಧಾನವನ್ನು ಪಡೆದಿದ್ದೇನೆ ಪ್ರಿಯರೇ. ಇನ್ನೊಂದು ವಾಚನವನ್ನು ನೋಡೋಣ. ಕೀರ್ತನೆಗಳ ಪುಸ್ತಕ 119, 165. ಓದಿ. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ. ಆಮೇನ್. ಅವರಿಗೆ ವಿಘ್ನಕಾರವಾದದ್ದೇನೂ ಇರುವುದಿಲ್ಲ. ಆಮೇನ್. ಮೇನ್ ನಾವು ಬೈಬಲ್ನ ಓದ್ತೇವೆ, ಕೇಳ್ತೇವೆ, ಆದರೆ ಬೋಧನೆ ಕೂಡ ಮಾಡ್ತೇವೆ. ಪ್ರೀತಿ ಮಾಡೋಕ್ಕಾಗತ್ತಾ? ಪ್ರೀತಿ ಮಾಡೋದಕ್ಕೂ ಓದೋದಕ್ಕೂ ಡಿಫ್ರೆಂಟ್ ಇದೆ. ಬೋಧನೆ ಮಾಡೋದಕ್ಕೂ ಪ್ರೀತಿ ಮಾಡೋದಕ್ಕೂ ಬಿಸ್ನೆಸ್ ಇದೆ. ನೀವು ಬೋಧನೆನ ಏನೋ ಒಂದು ಚಾಪ್ಟರ್ ತೊಗೊಂಡು 4-5 ಬರೆದುಬಿಟ್ಟು ಅದನ್ನು ಸ್ಕ್ರಿಪ್ಚರ್ನ ಶೇರ್ ಮಾಡೋದು ಏನು ದೊಡ್ಡ ಕೆಲಸ ಇಲ್ಲ. ನಾವು ನೋಡ್ತೇವೆ, ಕೊರಂಥದಲ್ಲಿ ಹೇಳ್ತೀವಿ, ವಾಣಿ ಆಡುವಂಥ ವರ ಇದ್ದರು, ಬೋಧನೆ ಮಾಡುವಂಥ ವರ ಇದ್ದರು, ನಾನಾ ಅದ್ಭುತಗಳು ಮಾಡುವಂಥ ವರ ಇದ್ದರು. ಪ್ರೀತಿ ಇಲ್ಲ ಅಂದರೆ ಏನು ಕೂಡ ಇಲ್ಲ ಅಂತ. ಮೇನ್ ಇಲ್ಲಿ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ. ಮೇನ್ ಇದನ್ನು ನಿಜವಾಗ್ಲೂ ನಾವು ವಾಕ್ಯಗಳನ್ನು ಪ್ರೀತಿಸುವುದಾದರೆ ನಾವು ಅದನ್ನು ಕೈಗೊಂಡು ನಡೀತೇವೆ. ಬರೀ ಓದೋದಕ್ಕೆ ಮಾತ್ರ ಸೀಮಿತವಾಗಿದ್ದು, ಬರೀ ಕೇಳುವುದಕ್ಕೆ ಮಾತ್ರ ಸೀಮಿತವಾಗಿದ್ದು, ಅದು ಬರೀ ಹೇಳುವುದಕ್ಕೆ ಮಾತ್ರ ಸೀಮಿತ ಇದ್ದರೆ ಖಂಡಿತವಾಗ್ಲೂ ನಾವು ಸಮಾಧಾನದಿಂದ ಇರೋದಕ್ಕೆ ಸಾಧ್ಯ ಇಲ್ಲ.
ಸಂಪೂರ್ಣವಾಗಿ ಪ್ರೀತಿಸುವುದಾದ್ರೆ ಮಾತ್ರ ಸಮಾಧಾನದಿಂದ ಇರೋದಕ್ಕೆ ಆಗುತ್ತೆ ಮೇನ್. ಈ ದಿನ ನೋಡ್ತೀವಿ ಪ್ರೀತಿಸುವ ವ್ಯಕ್ತಿಗಳು ಮೇನ್ ಹುಡುಗ ಹುಡುಗಿ ಎಷ್ಟೊತ್ತು ಮಾತಾಡ್ಬೋದು ಫೋನಲ್ಲಿ? 2 ಅವರ್, ಇಡೀ ದಿನ ಮಾತಾಡ್ತಾರೆ. 4 ಅವರ್ 5 ಅವರ್ ಗೊತ್ತೋ, ಪ್ರಪಂಚನೇ ಮರ್ತೋಗ್ತಾರೆ ಆ್ಯಕ್ಚುಲಿ. ಮೇನ್ ನಮ್ಮ ಸ್ವಂತವಾಗಿ ಪ್ರೀತಿಸುವ ವ್ಯಕ್ತಿಗಳನ್ನ ಅಷ್ಟೇ ನಾವು ಚೆನ್ನಾಗಿ ಮಾತಾಡ್ತೀವಿ. ಎಷ್ಟು ಸಮಯ ಕಳೆಯೋದಕ್ಕೂ ನಾವು ಹಿಂದೆ ಮುಂದೆ ನೋಡೋದಿಲ್ಲ. ಆದರೆ ನಮ್ಗೆ ಇಷ್ಟ ಇಲ್ಲ ಅಂದ ವ್ಯಕ್ತಿಗಳ ಜೊತೆ ನಾವು ಮಾತಾಡ್ತೀವಾ? ಮುಖ ಕೂಡ ನೋಡಲ್ಲ. ನೋಡ್ತಿದ್ರೆ ಈಗ ಹಿಂಗೆ ಓಡೋಗ್ಬಿಡ್ತೀವಿ. ಅಯ್ಯೋ ಇವನ ಹತ್ರ ಸಿಗಾಕೊಂಡ್ರೆ ಹೆಂಗಪ್ಪ, ಆಗಲ್ಲ, ತಪ್ಸ್ಕೊಂಡು ಹೋದ್ರೆ ಸಾಕು ಅಂತ ಕಾಯ್ತಾ ಇರ್ತೀವಿ. ಆದರೆ ನಮ್ಮ ಇಷ್ಟಪಡುವಂಥ ವ್ಯಕ್ತಿಗಳು, ಪ್ರೀತಿಸುವಂಥ ವ್ಯಕ್ತಿಗಳಾದ್ರೆ ನಾವು ಹೋಗ್ತೀವಿ, ಅವರನ್ನ ಹಗ್ ಮಾಡ್ತೀವಿ, ಎಷ್ಟು ಕೂತ್ಕೊಂಡು ಮಾತಾಡ್ತೀವಿ. ಪ್ರೀತಿ ಮೇನ್ ಇದೇ. ನಾವು ಕೂಡ ಧರ್ಮಶಾಸ್ತ್ರನ ಪ್ರೀತಿ ಮಾಡೋದಾದ್ರೆ ಸಮಯನ ಕಳೆಯೋದಿಕ್ಕೆ ನಾವು ಹಿಂದೆ ಮುಂದೆ ನೋಡೋದಿಲ್ಲ. ಎಷ್ಟು ಅವರ್ ಓದ್ಬೇಕು ಬೈಬಲ್? 1 ನಿಮಿಷನ, 5 ನಿಮಿಷನ, 10 ನಿಮಿಷನ? ನಾವು ಪ್ರೀತಿಸೋದಾದ್ರೆ ಗಂಟೆಗಟ್ಟಲೆ ಓದ್ಬೋದು. ಪ್ರಾರ್ಥನೆ ಪ್ರೀತಿಸೋದಾದ್ರೆ, ನಿಜವಾಗ್ಲೂ ನಾವು ದೇವರನ್ನ ಪ್ರೀತಿಸೋದಾದ್ರೆ, ಧರ್ಮಶಾಸ್ತ್ರನ ಪ್ರೀತಿಸೋದಾದ್ರೆ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ಬೋದು. ಪ್ರೀತಿ ಇಲ್ಲ ಅಂದ್ರೆ ನಾವು ಕೇವಲ ಓದುವುದಕ್ಕೆ ಮಾತ್ರ, ಕೇಳುವುದಕ್ಕೆ ಮಾತ್ರ, ಹೇಳುವುದಕ್ಕೆ ಮಾತ್ರ ಸೀಮಿತ ಇದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಆದರೆ ಇಲ್ಲಿ ಸತ್ಯವಚನ ಏನು ಹೇಳುತ್ತೆ? ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅಂಥವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ. ಮೇನ್ ನಮಗೆ ಸಂಪೂರ್ಣ ಸಮಾಧಾನ ಸಿಗತ್ತೆ ನಾವು ಸಂಪೂರ್ಣವಾಗಿ ಪ್ರೀತಿಸುವುದಾದ್ರೆ. ಪ್ರಿಯರೇ, ಈ ದಿನ ನಾವು ನೋಡೋಣ, ನಮ್ಮ ಕೆಲವೊಂದು ಗುಣಗಳನ್ನ ಬದಲಾವಣೆ ಆಗಬೇಕಾದ್ರೆ ಖಂಡಿತವಾಗ್ಲೂ ನಾವು ದೇವರ ಇಂದು ಧರ್ಮಶಾಸ್ತ್ರವನ್ನು ಪ್ರೀತಿಸಬೇಕು. ನಿಜವಾಗ್ಲೂ ನಾವು ಪ್ರೀತಿಸೋದಾದ್ರೆ ಮಾತ್ರ ನಮ್ಮ ಅನೇಕ ಒಂದು ಕೆಟ್ಟ ಗುಣಗಳಿಂದ ಬದಲಾವಣೆ ಆಗೋದಕ್ಕೆ ಸಾಧ್ಯ. ಕೇವಲ ನಾವು ಓದುವುದಕ್ಕೂ ಕೇಳುವುದಕ್ಕೂ ಬೋಧನೆ ಮಾಡೋದಕ್ಕೂ ಸೀಮಿತವಾಗಿದೆ. ಖಂಡಿತ ನಾವು ಗುಣದಲ್ಲಿ ನಾವು ಬದಲಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ಕಡೆಯದಾಗಿ ಒಂದು ವಚನ ನೋಡಿ ನಾನು ಮುಗಿಸ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 19. ಇಲ್ಲಿ ನಾವು ಅನೇಕ ಸಮಯ ಹೇಳ್ತೀವಿ, ಸಭೆಯಾಗಿ ಕೂಡಿ ಬಂದಾಗ ಏನು ಮಾಡ್ತೀವಿ? ಎಲ್ಲಿ ಒಬ್ಬರಿಬ್ಬರು ಸೇರ್ತಾರೋ ಅಲ್ಲಿ ಏಸಮ್ಮಿ ಇರ್ತಾರೆ, ಪ್ರೇಯರ್ ಮಾಡಿ ನಮ್ಮ ಪ್ರೇಯರ್ ಕೇಳ್ತಾನೆ ಅಂತ. ಅದು ಅನೇಕ ವಿಷಯ ಓಕೆ. ಆದ್ರೆ ನಿಜವಾಗ್ಲೂ ಒಬ್ಬರಿಬ್ರು ಎಲ್ಲಿ ಸೇರ್ತೀವಿ ಹೆಚ್ಚಾಗಿ? ಮನೆಯಲ್ಲಿ, ಕುಟುಂಬದಲ್ಲಿ. ನಾವೆಲ್ಲ ಶಿಷ್ಯರಾಗಿ ಎಲ್ಲ ಕುಟುಂಬ ಜೀವಿತದಲ್ಲಿ ಎಲ್ಲರೂ ಗಂಡ ಹೆಂಡತಿಯಾಗಿ ಇದ್ದೀವಿ. ಮೇನ್ ಗಂಡ ಹೆಂಡತಿ ಒಂದು ಮನಸ್ಸಿನಿಂದ ಒಂದು ವಿಷಯವಾಗಿ ಖಂಡಿತವಾಗಲು ಪ್ರಾರ್ಥನೆ ಮಾಡಿದ್ರೆ ಅದು ದೇವರ ಬಳಿಗೆ ಕೇಳಲ್ಪಡುತ್ತೆ. 1,00,000 ಜನ ಒಂದು ವಿಷಯವಾಗಿ ಪ್ರಾರ್ಥನೆ ಮಾಡಿದ್ರು ಸರಿನೇ, 1,000 ಜನ ಪ್ರಾರ್ಥನೆ ಮಾಡಿದ್ರು ಸರಿನೇ, ಆ ಪ್ರಾರ್ಥನೆಗಳಿಂದ ಮಿಗಿಲಾದದ್ದು ಒಂದು ಮನಸ್ಸಿನಿಂದ ಯಾವಾಗ ಗಂಡ ಹೆಂಡತಿ ಇಬ್ಬರು ಸೇರಿ ಕುಟುಂಬದಲ್ಲಿ ಒಂದು ವಿಷಯವಾಗಿ ಪ್ರಾರ್ಥನೆ ಮಾಡ್ತಾರೋ ಆ ವಿಷಯವಾಗಿ ದೇವರು ಆಲಿಸಲ್ಪಡುತ್ತೆ. ಆ ಪ್ರಾರ್ಥನೆ ಬೇಗ ಉತ್ತರ ಕೊಡೋದು ಹಾಗೂ ಆ ಪ್ರಾರ್ಥನೆ ಆನ್ಸರ್ ಆಗುತ್ತೆ. ಪ್ರೇಯರೇ, ಆದರೆ ಇಲ್ಲಾಗತ್ತಾ ಗಂಡ ಹೆಂಡತಿ ಈ ದಿನ ಆಗತ್ತಾ? ಎಷ್ಟೋ ಕುಟುಂಬದಲ್ಲಿ ಆಗಲ್ಲ. ಅದು ರೇರ್. ಗಂಡ ಹೆಂಡತಿ ಒಂದು ಮನಸ್ಸಿನಿಂದ ಇರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಜೀವಿತದಲ್ಲೂ ಸರಿ, ನನ್ನ ಕುಟುಂಬದಲ್ಲೂ ಸರಿ ಚಾಲೆಂಜಿಂಗ್ ಅದು, ಇಬ್ಬರು ಒಂದು ಮನಸ್ಸಿಂದ ಇರೋದಕ್ಕೆ. ಇನ್ನು ನೋಡಿ, ಚಿಕ್ಕ ವಿಷಯ, ಅದೇ ಸೈತ ನೋಡಿ ಅವ್ರನ್ನ ಹೇಗೆ ಬೇರ್ಪಡಿಸ್ತಾನೆ ಅಂತ ದೇವರು ಈ ವಚನದಲ್ಲಿ ಹೇಳಿದ್ದಾರೆ. ಫಸ್ಟ್ ಕುಟುಂಬ ನಾವು ನೋಡಬೇಕಾಗಿದೆ. ಸಭೆಯಲ್ಲಿ ಹುಡ್ಕೋದಿಲ್ಲ ದೇವ್ರನ್ನ, ಕುಟುಂಬದಲ್ಲಿ ನಾವು ದೇವ್ರನ್ನ ಹುಡುಕ್ಬೇಕಾಗಿದೆ. ಕುಟುಂಬದಲ್ಲಿ ನಾವು ಆ ಒಂದು ದೇವರ ಮಹಿಮೆ, ದೇವರ ಒಂದು ಬಲವನ್ನು ನಾವು ನೋಡಿಲ್ಲ ಅಂದರೆ ಸಭೆಯಲ್ಲಿ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಏನು ಸಭೆಯಲ್ಲಿ ನಾವೇನು ವಾರಕ್ಕೊಂದ್ಸಲಿ ಬರ್ತೀವಿ ಅಷ್ಟೇ. ಕುಟುಂಬ ಜೀವಿತದ ನಾವು ಪ್ರತಿದಿನ ಶಿಷ್ಯರ ಜೊತೆಯಾಗಿ ಕ್ರೈಸ್ತೀಯ ಕುಟುಂಬವಾಗಿ ನಾವು ಜೀವಿಸ್ತಾ ಇದ್ದೇವೆ. ಆಲ್ಮೋಸ್ಟ್ ನಾವು ಸಭೆಯಾಗಿ ಬೆಳೆದು ಬರೀ ಕ್ರೈಸ್ತೀಯ ಕುಟುಂಬವಾಗಿ ನಾವು ಇದ್ದೇವೆ. ನಾನು ಸ್ಟಾರ್ಟಿಂಗ್ ಬಂದಾಗ ಕ್ರೈಸ್ತೀಯ ಕುಟುಂಬವಾಗಿ ಇರಲಿಲ್ಲ, ಕುಟುಂಬವಾಗಿ ಒಬ್ಬ ಇಬ್ಬ ಹಂಗೆ ಬರ್ತಿದ್ರು ಅಷ್ಟೇ, ಸಿಂಗಲ್ ಆಗಿ ಬಂದಿದ್ದು. ಈಗ ನೋಡಿದಾಗ ಸಿಂಗಲ್ ಆಗಿ ಮ್ಯಾರಿಡ್ ಆಗಿ ಈಗ ಕ್ರೈಸ್ತೀಯ ಕುಟುಂಬವಾಗಿ ನಮ್ಮ ಸಭೆ ಬೆಳೆದಿದೆ. ಅದು ಕ್ರೈಸ್ತೀಯ ಕುಟುಂಬವಾಗಿ ಕ್ರೈಸ್ತನನ್ನು ನಾವು ನೋಡ್ತಾ ಇದೀವಿ ಅಂದಾಗ ಅನೇಕ ಕುಟುಂಬದಲ್ಲಿ ಇಲ್ಲ ಒಂದು ನಿಜವಾದಂಥ ಕ್ರೈಸ್ತೀಯ ಗುಣಗಳು. ಅವ್ರ ಮಕ್ಕಳಲ್ಲಿಲ್ಲ, ಅವರ ತಂದೆ ತಾಯಿಲಿಲ್ಲ, ದಂಪತಿಲಿಲ್ಲ. ಕ್ರೈಸ್ತೀಯ ಕುಟುಂಬವಾಗಿ ಆ ಗುಣಗಳನ್ನ ನೋಡೋದಕ್ಕೆ ಕಷ್ಟ ಆಗಿದೆ. ಆದರೆ ಇಲ್ಲಿ ವಚನ ನೋಡಿದಾಗ ಇಲ್ಲಿ ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಇಬ್ಬರು ಸೇರಿ ಒಂದು ಮನಸ್ಸಿನಿಂದ ಒಂದು ದಿವಸವಾಗಿ ಪ್ರಾರ್ಥಿಸ್ತಾರೋ ಆ ಪ್ರಾರ್ಥನೆ ಕೇಳಲ್ಪಡುತ್ತೆ ಹಾಗೂ ಆನ್ಸರ್ ಆಗುತ್ತೆ. ಬೇಗ ನಿಮ್ಮಲ್ಲಿ ಆ ಕುಟುಂಬಕ್ಕೆ ಆಶೀರ್ವಾದವನ್ನ ದೇವರು ಕೊಡೋದಿಕ್ಕೆ ಸಾಧ್ಯ. ಪ್ರಿಯರೇ, ಯೋಚನೆ ಮಾಡೋಣ. ಈ ದಿನ
ಯಾವೆಲ್ಲ ಕಾರಣಗಳಿದೆ ನಾವು ವೈಮನಸ್ಸಿನಿಂದ ಕೂಡಿದ್ದೇವೆ. ಒಬ್ರಿಗೊಬ್ಬರು ಶ್ರಮಿಸೋಣ. ಮೇನ್ ಕುಟುಂಬವು ಯಾವಾಗ ಕುಟುಂಬದಲ್ಲಿ ಭಕ್ತಿ ವೃದ್ಧಿ ಆಗುತ್ತೋ ಕುಟುಂಬದಿಂದ ಸಭೆ ಭಕ್ತಿ ವೃದ್ಧಿ ಆಗುತ್ತೆ. ಸಭೆ ಬೆಳೆಯೋದಕ್ಕೆ ಸಾಧ್ಯ, ಯೇಸು ಕ್ರಿಸ್ತರಿಗೆ ಮಹಿಮೆ ತರೋಕ್ಕೆ ಸಾಧ್ಯ. ಯಾವಾಗ ಕುಟುಂಬದಲ್ಲಿ ಭಕ್ತಿ ವೃದ್ಧಿ ಇಲ್ಲ, ದೇವರ ಭಯವಿಲ್ಲ, ದೇವರ ಸಮಾಧಾನ ಇಲ್ಲ, ಸಭೆಯಲ್ಲೂ ಕೂಡ ದೇವರ ಸಮಾಧಾನ ಇರುವುದಕ್ಕೆ ಸಾಧ್ಯ ಇಲ್ಲ, ಸಭೆ ಕೂಡ ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ. ಅಡೆತಡೆಗಳಿರುತ್ತೆ. ಪ್ರೇರಣ ವಚನವನ್ನು ನೋಡಿದ್ರಿ, ಆಕ್ಸಲಿಂದ ನೋಡ್ಕೊಂಡ್ಬಂದ್ರಿ. ಯಾವಾಗ ಸಭೆಯಲ್ಲಿ ಸಮಾಧಾನ ಬಂತೋ, ಭಕ್ತಿ ಬಂತು, ಭಕ್ತಿಯಿಂದ ಪವಿತ್ರಾತ್ಮ ಹೊರ ಬಂತು, ಪವಿತ್ರಾತ್ಮ ಹೊರದಿಂದ ಒಂದು ಸಭೆ ಬೆಳೆಯಿತು. ಈ ದಿನ ನಮ್ಮ ಕುಟುಂಬದಲ್ಲೂ ಕೂಡ ನಾವು ಬೆಳೀಬೇಕು, ಭಕ್ತಿಯಲ್ಲಿ ಬೆಳೀಬೇಕು, ಆಶೀರ್ವಾದಗಳಲ್ಲಿ ಬೆಳೀಬೇಕು. ನಮ್ಮ ಕುಟುಂಬ ಯಾವಾಗ ಆಶೀರ್ವಾದದಲ್ಲಿ, ಭಕ್ತಿಯಲ್ಲಿ, ಸಮಾಧಾನದಲ್ಲಿ ಬೆಳೆಯುತ್ತೋ ಖಂಡಿತವಾಗಲೂ ಸಭೆ ಹಂಗೆ ತಾನಾಗಿ ತಾನು ಬೆಳೆಯುತ್ತೆ. ದೇವರೇ ಕರ್ಕೊಂಡ್ಬರ್ತಾರೆ ಆತ್ಮಗಳನ್ನು. ನಾವು ಯಾವುದು ಪ್ರಯಾಸ ಪಡೋದು ಬೇಕಾಗಿಲ್ಲ. ಇಲ್ಲಿ ಏನು ಅಂತ ಪ್ರಯಾಸ ಪಡಲಿಲ್ಲ. ಭಕ್ತಿಯಲ್ಲಿ ಹಾಗೂ ಒಂದು ಭಯದಲ್ಲಿ ಅವರು ಬೆಳೆದ್ರು, ಸಮಾಧಾನಕ್ಕೆ ಬಂತು, ಸಮಾಧಾನದಿಂದ ಹಂಗೆ ಕುಟುಂಬವಾಗಿ ಹಾಗೂ ಸಭೆಯಾಗಿ ಬೆಳೆದು. ಇದನ್ನು ನಾವು ಕೂಡ ಯೋಚನೆ ಮಾಡೋಣ. ಯಾವೆಲ್ಲ ನನ್ನ ಕುಂದುಕೊರತೆ ಇದೆ, ಕುಟುಂಬದಲ್ಲಿ ಜಗಳ ಇದೆಯಾ, ಅಸಮಾಧಾನ ಇದೆಯಾ, ಅದನ್ನೆಲ್ಲ ಹೋಗಲಾಡಿಸೋಣ. ಕುಟುಂಬವಾಗಿ ಸಮಾಧಾನದಿಂದಿರೋಣ, ಪರಸ್ಪರ ಉನ್ಮನಸ್ಸಿನಿಂದ ಕೂಡಿರಾಗಿ ದೇವರಿಗೆ ಮಹಿಮೆ ತರೋಣ, ದೇವರ ಕಾರ್ಯಗಳನ್ನು ಮಾಡೋಣ. ದೇವರು ತಾನಾಗಿಯೇ ಅಭಿವೃದ್ಧಿ ಕೊಡ್ತಾರೆ, ಸಭೆಯನ್ನು ಬೆಳೆಸ್ತಾರೆ, ಕುಟುಂಬವನ್ನು ಬೆಳೆಸ್ತಾರೆ. ನಾವು ಕೂಡ ಪರರಿಗೆ ಸಾಕ್ಷಿಗಳಾಗಿರೋದಕ್ಕೆ ಸಾಧ್ಯ. ಥ್ಯಾಂಕ್ ಯು. Okay, once again, good morning, brothers and sisters. I would ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಮೆಲ್ಲರನ್ನು. ಈ ಲೋಕದಲ್ಲಿ ತುಂಬ ವ್ಯಾಲ್ಯೂಬಲ್ ಆಗದಂಥದ್ದು ಯಾವುದು? ಬೈಬಲ್. ಓಕೆ. ಹಣ. ಓಕೆ. ಪಾಪ್ಯುಲಾರಿಟಿ ತುಂಬ ವ್ಯಾಲ್ಯೂಬಲ್ ಆಗಂಥದ್ದು. ಇನ್ನೂ ಏನಂತ? ಲೈಫ್. ಅಬ್ಸಲ್ಯೂಟ್ಲಿ. ಇನ್ನು ಯಾರಾದರೂ ನಿಮ್ಮ ಪ್ರಕಾರ ಲೋಕದಲ್ಲಿ ವ್ಯಾಲ್ಯೂಬಲ್, ತುಂಬ ವ್ಯಾಲ್ಯೂ ಇರೋದಂಥದ್ದು ಯಾವುದು? ಯಾವುದೂ ಇಲ್ಲ. ಆಸ್ತಿ. ಸ್ಯಾಲ್ವೇಷನ್. ಎಸ್. ಸೊ ಲೋಕ ಪ್ರಕಾರ ಆದರೆ ನಾವು ನೋಡಿದರೆ ಹಣ, ಪಾಪ್ಯುಲಾರಿಟಿ ತುಂಬ ಇದೆ. ಇವಾಗೆಲ್ಲ ಅದ್ರ ಮೇಲೆ ನಡೀತಾ ಇದೆ. ಯಾಕಂದರೆ ನಾವು ಲೋಕದಲ್ಲೇ ಇದ್ವಿ, ನಮ್ಗೆ ಗೊತ್ತಾಗುತ್ತೆ ಏನು ಅಂತ. ಬಟ್ ಅಕಾರ್ಡಿಂಗ್ ಟು ದ ಬೈಬಲ್, ಇಟ್ಸ್ ಲೈಫ್, ಇಟ್ಸ್ ಅವರ್ ಲೈಫ್. ಬಟ್ ಅಕಾರ್ಡಿಂಗ್ ಟು ವರ್ಲ್ಡ್, ಇಟ್ಸ್ ನಾಟ್ ಎಟ್ ಆಲ್ ಲೈಫ್. ಇಟ್ಸ್ ನಾಟ್ ವರ್ದಿ ಓನ್ಲಿ. ಬಿಕಾಸ್ ನಾನು ನ್ಯೂಸಲ್ಲಿ ನೋಡ್ತಾ ಇದ್ದೆ ನಿನ್ನ, ಒಂದು ಚಿಕ್ಕ ಪಾಪು, ಅದು ಯಾವುದೋ ಆಕ್ಸಿಡೆಂಟಿಂದ ಸತ್ತೋಗಿದ್ರು. ಅವ್ರ ಮನೆ ಏನೋ ಇದು ಮಾಡ್ತಾ ಇದ್ರು, ಸತ್ತೋಗಿದ್ರು. ಗೆಸ್ ವಾಟ್ ಇಸ್ ದ ಪ್ರೈಸ್ ಆಫ್ ಹರ್ ಲೈಫ್? ಎಷ್ಟು ಕೊಟ್ಟಿರ್ಬೋದು ಆ ಹುಡುಗಿ, ಚಿಕ್ಕ ಹುಡುಗಿ ಸತ್ತೋಗಿದ್ರಲ್ಲ? ಐ ಥಿಂಕ್ ಯು ಸಾ ದಟ್ ನ್ಯೂಸ್. ಯಾ, ಜಸ್ಟ್ 2 lakhs. ಇವಾಗ 2 lakhs ಅಲ್ಲಿ ಒಳ್ಳೆ ಫೋನ್ಗಳು ಬರ್ತಾ ಇದೆ. ಇನ್ನೂ ಮೇಲ್ಗಡೆ ಇದ್ರೆ ಇನ್ನೂ ಫೋನ್ಗಳಿದೆ. ಆ 2 lakhs ಅಲ್ಲಿ ಇವಾಗ ಏನೂ ಇಲ್ಲ. 2 lakhs 2 lakhs ಎಲ್ಲರ ಹತ್ರನೂ ಇದೆ. ಬಟ್ ಸಿ ಹೌ ದ ವರ್ಲ್ಡ್ ದೇರ್ ಕಂಪೇರಿಂಗ್ ದ ಲೈಫ್ ವಿತ್ 2 lakhs. ದಟ್ಸ್ ಇಟ್. ದಟ್ ಈಸ್ ದ ಅಕಾರ್ಡಿಂಗ್ ಟು ದ ವರ್ಲ್ಡ್. ಬಟ್ ವೆನ್ ಇಟ್ಸ್ ಕಮ್ಸ್ ಟು according to the Bible, according to the God, the life is very, very valuable. ಅದು ಎಷ್ಟು ವ್ಯಾಲ್ಯೂಬಲ್ ಅಂದರೆ, ದೇವರು ನಮ್ಮ ಲೈಫ್ಗೋಸ್ಕರ ಅವರು ಒಬ್ಬನೇ ಅಂತ ಮಗನ ಕೊಟ್ಟಿದ್ರು. ನೋಡಿ, ಈ ಲೋಕ 2 ಲಕ್ಷ ಕೊಡ್ತಾ ಇದೆ. ದೇವ್ರು ಬೇಕು ಅಂದರೆ ಇದ್ದಾಗ ತಗೋಪ್ಪ, ಒಂದು 200 ಕೋಟಿ 300 ಕೋಟಿ ಇವೆಲ್ಲ ಓಲ್ಡ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ಬಿಡಿ ಅಂತ ಕೊಡ್ಬೋದು. ಬಟ್ he didn't do that. He knew what is the value of life. ಅಂದರೆ ದೇವರಿಗೆ ಚೆನ್ನಾಗಿ ಗೊತ್ತು ನಮ್ಮ ಜೀವನ, ನಮ್ಮ ಲೈಫ್ ಎಷ್ಟು ವ್ಯಾಲ್ಯೂಬಲ್ ಅಂತ. ಅದಕ್ಕೋಸ್ಕರ ಏನು ಮಾಡಿದ್ರು? He didn't do some big miracles to change the world, change our life.
He did a very simple thing. It's for us it's simple, but for him it's very hard. But ಅದು ಯಾವುದು ಕರೆಕ್ಟಾಗಿ ಮಾಡ್ಬೇಕು ಅದನ್ನೇ ಮಾಡಿದ್ರು. ಏನು? ಪ್ರಾಣಾನಿಕಿ ಪ್ರಾಣ, ಅದೇ ಯೇಸು ಪ್ರಭು ಪ್ರಾಣ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಈ ಲೋಕದಲ್ಲಿ ಲೈಫ್ಗೆ ವ್ಯಾಲ್ಯೂ ಇಲ್ಲ. ದುಡ್ಡು, ಪಾಪ್ಯುಲಾರಿಟಿ, ಮಿಕ್ಕಿದೆಲ್ಲದಕ್ಕೂ ವ್ಯಾಲ್ಯೂ ಇದೆ. ನಮ್ಗೆ ನಿಜವಾಗಲೂ ನಮ್ಮ ಲೈಫ್ಗೆ ವ್ಯಾಲ್ಯೂ ಬೇಕಂದ್ರೆ ದ ಓನ್ಲಿ ವೇ ಇಟ್ಸ್ ಅ ಜೀಸಸ್ ವೇ. ದಟ್ ಈಸ್ ದ ವ್ಯಾಲ್ಯೂ ಫಾರ್ ಅಸ್. He did that. He died for us because he valued and he loved us so much. World doesn't care about us. He only care about money. He only care about status. The only care we get in the kingdom of heaven through the Jesus Christ, through our Father. ನಮ್ಮ ದೇವರು ಒಬ್ಬರಿಂದನೇ ಅವಕ್ಕ ವ್ಯಾಲ್ಯೂ ಅನ್ನೋದೇ ಸಿಕ್ಕುತ್ತೆ. ವ್ಯಾಲ್ಯೂ ಒಂದೇ ಅಲ್ಲ, ನಿಜವಾದಂಥ ಆನಂದ. ಓಕೆ, ಇನ್ನೊಂದು ವ್ಯಾಲ್ಯೂಬಲ್ ಥಿಂಗ್ ಏನಂದ್ರೆ ಟೈಮ್. ನಾವು ಏನು ಬೇಕಂದ್ರೂ ನಾವು ಪರ್ಚೇಸ್ ಮಾಡಿ ರಿಟರ್ನ್ ತಗೋಬೋದು, ಬಟ್ ಟೈಮ್ ಈಸ್ ನಾಟ್ ಲೈಕ್ ದಟ್. ಟೈಮ್ನ ಯಾವಾಗಲೂ ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ. ಆಯ್ತು, ಒಂದು ನಿಮಿಷ ವೇಸ್ಟ್ ಆಯ್ತಲ್ಲ, ನಾವು ಮತ್ತೆ ಒಂದು ನಿಮಿಷ ಬ್ಯಾಕ್ ಹೋಗಿ ನಾನು ಆ ನಿಮಿಷನೇ ಸರಿಪಡಿಸ್ತೀನಿ ಅಂತ ಅನ್ಕೊಡೋಕ್ಕಿಲ್ಲ. ಒನ್ಸ್ ಇಟ್ಸ್ ಗಾನ್, ದಟ್ ಮೀನ್ಸ್ ಇಟ್ಸ್ ಗಾನ್. ಅದಕ್ಕೋಸ್ಕರನೇ ದೇವರು ಸರಿಯಾದಂಥ ಟೈಮಲ್ಲಿ ಸರಿಯಾದಂಥ ವ್ಯಕ್ತಿಗಳೇ ನಮ್ಮ ಜೀವಿತದಲ್ಲಿ ಇರ್ತಾರೆ. ಯಾಕಂದ್ರೆ ಯು ಹ್ಯಾವ್ ಟು ಚೇಂಜ್, ಯು ಹ್ಯಾವ್ ಟು ನೋ ದ ಟ್ರೂತ್, ಯು ಹ್ಯಾವ್ ಟು ನೋ ದ ವ್ಯಾಲ್ಯೂ ಆಫ್ ಲೈಫ್ ಅಂತ. ಆ ಟೈಮಲ್ಲಿ ನಾವು ಗೊತ್ತಿಲ್ಲ ಆದರೆ ತುಂಬಾ ಕಷ್ಟ ಆಗೋಗುತ್ತೆ. ಇವನ್ ಸೇಮ್, ವೆನ್ ಇಸ್ ದ ಟೈಮ್ ಫಾರ್ ಅಸ್ ಟು ಚೇಂಜ್, ವಿ ಶುಡ್ ಚೇಂಜ್. ಅಂದ್ರೆ ನಾವು ಯಾವಾಗಾದ್ರೆ ದೇವರು ಟೈಮ್ ಕೊಡ್ತಾರೋ ನಮ್ಗೆ ನಮ್ಮ ಮನಸ್ಸನ್ನು ಚೇಂಜ್ ಮಾಡೋಕೆ, ಅವಾಗೇ ಚೇಂಜ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಅಗೇನ್ ವಿ ಡೋಂಟ್ ನೋ ವೆದರ್ ವಿ ವಿಲ್ ಗೆಟ್ ದಟ್ ಆಪರ್ಚುನಿಟಿ ಅಗೇನ್ ಅಂಡ್ ನಾಟ್. ಸೇಮ್, ದೇವರಿಗೆ ತುಂಬಾ ಚೆನ್ನಾಗಿ ಗೊತ್ತು ಟೈಮ್ ವ್ಯಾಲ್ಯೂ. ಅದಕ್ಕೆ ನೀವು ದೇವರು ಒಬ್ರು ಬಂದು ಕೇಳ್ತಾರೆ, ಅವರ ಮದರ್ ಈ ಮಿರಾಕಲ್ ಮಾಡಿ ಮ್ಯಾರೇಜ್ ಅಲ್ಲಿ, ವಾಟ್ ಹೀಲ್ ಸೇ? ನನ್ನ ಸಮಯ ಬಂದಿಲ್ಲ. ಹಿ ನೆವರ್ ಮಿಸ್ಡ್ ಆಪರ್ಚುನಿಟಿ. ಆ ಟೈಮ್ನ ಯಾವಾಗಲೂ ಯೇಸು ಪ್ರಭು ಅವರು ಮಿಸ್ ಮಾಡಲಿಲ್ಲ. ಯಾವಾಗ ನಮಗೋಸ್ಕರ ಪ್ರಾಣ ಕೊಡಬೇಕೋ ಆ ಟೈಮಲ್ಲಿ ಪ್ರಾಣ ಕೊಟ್ಟಿದ್ರು. ಯಾವಾಗ ಜನಗಳನ್ನ ಹೀಲ್ ಮಾಡಬೇಕು ಆವಾಗ ಜನಗಳನ್ನ ಹೀಲ್ ಮಾಡಿದ್ರು. ಯಾವಾಗ ಪ್ರೀತಿ ತೋರಿಸ್ಬೇಕು ಅವಾಗ ಪ್ರೀತಿ ತೋರಿಸಿದ್ರು. ಯಾವಾಗ ಗದ್ದಿಸ್ಬೇಕೋ ಅವಾಗ ಗದ್ದಿಸಿದ್ರು. ದ ಸೇಮ್ ವೇ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ದೇವರು ನಮಗೆ ಈ ಲೋಕದಲ್ಲಿ ಟೈಮ್ ಕೊಟ್ಟಿದ್ರು. ಈ ನಿಮಿಷ ನಾವು ಇಲ್ಲಿ ಇದೀವಂತೆ, ದಟ್ಸ್ ಅ ಗ್ರೇಸ್ ಆಫ್ ಗಾಡ್ ಅಂಡ್ ದಿಸ್ ಇಸ್ ಅವರ್ ಟೈಮ್. ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್. ಇಫ್ ದರ್ ಇಸ್ ಎನಿಥಿಂಗ್ ಸ್ಟಿಲ್ ಯು ವಾಂಟೆಡ್ ಟು ಚೇಂಜ್, ಅಂದ್ರೆ ನಿಮ್ಮ ಹೃದಯದಲ್ಲಿ ಇನ್ನೂ ನಿಮ್ಗೆ ಏನೋ ವಿಷಯ ನನ್ನ ಅದರಲ್ಲಿ ಇದೆ, ನಾನು ಚೇಂಜ್ ಆಗಬೇಕು, ಇಲ್ಲ ನನ್ನ ಲೈಫಲ್ಲಿ ನನ್ನ ಲೈಫ್ಗೆ ವ್ಯಾಲ್ಯೂನೇ ಕೊಡ್ತಾ ಇಲ್ಲ, ಸೊ ನಾನು ಜನಗಳಿಗೆ ಒಳಗಡೆ ಇರಿದ ಎಲ್ಲದಕ್ಕೂ ವ್ಯಾಲ್ಯೂ ಕೊಡ್ತಾ ಇದ್ದೀನಿ, ಬಟ್ ನನ್ನ ಲೈಫ್ಗೆ ದೇವರು ಪ್ರೀತಿ ಮಾಡೋಂಥ ಲೈಫ್ಗೆ, ಇಲ್ಲಾದ್ರೆ ನನ್ನ ಲೈಫ್ಗಾಗಿ ದೇವರು ಪ್ರಾಣ ಕೊಟ್ಟಿರೋಂಥ ಲೈಫ್ಗೆ ನಾನು ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂತೆ, ದಯವಿಟ್ಟು ದಿಸ್ ಇಸ್ ದ ಟೈಮ್ ಯು ಜಸ್ಟ್ ಗೋ ಥ್ರೂ ವಾಟ್ ಗಾಡ್ ಡಿಡ್ ಇನ್ ಯುವರ್ ಲೈಫ್ ಅಂಡ್ ವೇರ್ ಯು ಆರ್ ರೈಟ್ ನೌ. ಅಂದ್ರೆ ನಾವು ಇವಾಗ ಎಲ್ಲಿದ್ದೀವಿ, ದೇವ್ರು ನಮ್ಮ ಜೀವನದಲ್ಲಿ ಏನು ಮಾಡಿದ್ರಂತ ನಾವು ತಿಳ್ಕೊಳ್ಳೋಣ. ದಯವಿಟ್ಟು ಈ ಸಮಯನ ವೇಸ್ಟ್ ಮಾಡಬೇಡಿ. ಸೊ ಒಂದು ವೇಳೆ ಆ ಸರಿಯಾದ ಕನೆಕ್ಷನ್ ಇಲ್ಲ ಅಂತೆ ದೇವ್ರ ಜೊತೆ, ಸೊ ಆ ಕನೆಕ್ಷನ್ ಇವಾಗನೇ ಸರಿಪಡಿಸ್ಕೊಡಿ. ನಾನು ನಾಳೆ ಮಾಡ್ತೀನಿ, ಇಲ್ಲಾಂದ್ರೆ ನಾಳೆ ಮಾಡ್ತೀನಿ, ಇಲ್ಲಾಂದ್ರೆ ನೋಡೋಣ ಸರಿಯಾದ ಸಮಯ ನೋಡ್ಕೊಂಡು ನಾನು ಮಾಡ್ತೀನಿ, ನಾನು ಲೈಫ್ ಚೇಂಜ್ ಮಾಡ್ಕೊಂತೀನಿ, ಇದು ಟೂ ಸೂನು, ಇದು ಟೂ ಲೇಟು ಅಂತ ನಾವು ಯಾರು ತಿಳ್ಕೊಬಾರ್ದು. ವೆನ್ ಎವರ್ ಯು ಗೆಟ್ ಆಪರ್ಚುನಿಟಿ, ಆಕ್ಟ್ ಆನ್ ಇಟ್. ಅಂದ್ರೆ ನಾವು ಕಂಪಲ್ಸರಿ ಆ ಕ್ರಿಯೆ ಮಾಡಲೇಬೇಕು. ಯಾಕಂದ್ರೆ ಅಗೇನ್ ವಿ ಡೋಂಟ್ ನೋ ವಾಟ್ ಈಸ್ ಗೋನ್ ಹ್ಯಾಪನ್ ಇನ್ ನೆಕ್ಸ್ಟ್ ಮಿನಿಟ್. ಸೊ ಅವರ್ ಲೈಫ್ ಈಸ್ ಲೈಕ್ ದಿಸ್. ಇವತ್ತಿದೀವಿ, ನಾಳೆ ಇತ್ತು ಇರಲ್ಲ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರನೇ ದಿಸ್ ಇಸ್ ದ ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾಟ್ ಬಿಕಾಸ್ ಆಫ್ ದಿಸ್ ಇಸ್ ಸಂಡೇ we are all come together and we'll pray and hear message, but every minute, even tomorrow Monday morning, early morning when you wake up, even that is also very very important time for us. So time is very important and our life is very important. It's in our hand. ಅಂದ್ರೆ ನಮ್ಮ ಕೈಯಲ್ಲಿದೆ, ನಾವು ಹೆಂಗೆ ಅದನ್ನ ಉಪಯೋಗಿಸ್ತೀವಿ ಅಂದ್ರೆ. ಸೊ ದೇವರು ನಮ್ಮನ್ನೇ ಆನಂದವಾಗಿ ಈ ಜೀವನ ಮಾಡ್ಬೇಕಂತ ಈ ಲೋಕದಲ್ಲಿ ಇಟ್ಟಿದ್ರು. ಸೊ ಅದೇ ತರ ಜೀವನ ಮಾಡೋಣ. ಸೊ ಆ ಕನೆಕ್ಷನ್ ಏನೈತೆ ಇದೆಯೋ ಆ ಕನೆಕ್ಷನ್ ನಾವು ದೇವ್ರ ಜೊತೆ ಇಟ್ಕೊಡೋಣ. ಆಮೆನ್. ಸೊ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಕೊಟ್ಟಿದಂತ ಈ ಲೈಫ್ಗೋಸ್ಕರ, ಹಂಗೆ ದೇವರು ಕೃಪೆ ಕರುಣೆ ಏನಾದ್ರು ತೋರಿಸಿದ್ರು ಆ ಕರುಣೆಗೋಸ್ಕರ,
ಹಂಗೆ ದೇವರು ನಮಗೋಸ್ಕರ ಅವರ ಶರೀರನ್ನೇ ಅದರ ರಕ್ತಾನ್ನೇ ಅವರು ಕೊಟ್ಟಿದ್ರು ಕಲವರ ಸಿಲುವ ಮೇಲೆ. ಅದಕ್ಕೋಸ್ಕರ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವ. My dear Heavenly Father, my Lord, my God, I'm really grateful and thankful for each and everything. ನಮಗೆ ನಿಜವಾಗಲೂ ತುಂಬ ಸಂತೋಷ. ಯಾಕಂದರೆ ಈ ಲೋಕದಲ್ಲಿ ಯಾರು ಪ್ರೀತಿ ಮಾಡಲಿ ಬೇಡಲಿ, ಬಟ್ ನೀವು ಯಾವಾಗಲೂ ನಮ್ಮನ್ನು ಪ್ರೀತಿ ಮಾಡ್ತಾ ಬಂದಿದ್ದೀರಾ. ನಾವು ತುಂಬ ಸಾರಿ ಬಿದ್ದೋಗಿದ್ವಿ, ತುಂಬ ಸಾರಿ ನಿಮ್ಮಿಂದ ದೂರ ಹೋಗೋಕ್ಕೆ ಟ್ರೈ ಮಾಡಿದ್ವಿ, ತುಂಬ ಸಾರಿ ನಿಮ್ಮ ಮಾಟ ಕೇಳದೆ ಇಲ್ಲೋಕ ಮಾಟಗಳು ಕೇಳ್ಕೊಂಡು ಲೋಕದಲ್ಲಿ ಬೆಳೆಯಕ್ಕೆ ನೋಡಿದ್ವಿ. ಆ ಪ್ರೋಸೆಸ್ ಅಲ್ಲಿ ನಾವು ನಮ್ಮ ಜೀವನ ವ್ಯಾಲ್ಯೂ ಏನು ಅಂತಾನೆ ನಾವು ಮರ್ತು ಬಿಟ್ಟಿದ್ವಿ ಈ ಲೋಕದಲ್ಲಿ ಸೇರ್ಕೊಂಡು. ಬಟ್ ನಿಮ್ಮ ವಾಕ್ಯ ಇನ್ನೊಂದು ಸಾರಿ ನಮ್ಮನ್ನು ರಿಮೈಂಡ್ ಮಾಡಿದೆ, ಜ್ಞಾಪಕಿಸಿದೆ ನಾವು ಎಷ್ಟು ವ್ಯಾಲ್ಯೂಬಲ್ ಅಂತ. ನಮ್ಮ ಬ್ಯಾಂಕಲ್ಲಿ ಹಣ ಇರಲೇ ಇರ್ಬೋದು, ನಮ್ಮ ಪರ್ಸಲ್ಲಿ ಹಣ ಇರಲೇ ಇರ್ಬೋದು, ನಮ್ಗೆ ತುಂಬ ಸಾಲ ಇರ್ಬೋದು, ಏನಾದರೂ ಇರ್ಬೋದು, ಬಟ್ ನಾವು ಕಂಪೇರ್ ಮಾಡಿ ನೋಡಿದ್ರೆ ಈ ಲೋಕದಿಂದ ನಾವು ತುಂಬ ಅಂದ್ರೆ ತುಂಬ ಶ್ರೇಷ್ಠರು, ವ್ಯಾಲ್ಯೂಬಲ್. ವಿ ಆರ್ ಸೋ ವ್ಯಾಲ್ಯೂಬಲ್. ದೇರ್ ಇಸ್ ನಥಿಂಗ್ ಇನ್ ದಿಸ್ ವರ್ಲ್ಡ್ ಟು ಕಂಪೇರ್ ವಿತ್ ಅವರ್ ಸೆಲ್ಸ್, ಬಿಕಾಸ್ ಯು ಮೇಡ್ ಅಸ್ ಲೈಕ್ ದಟ್ ಮೈ ಲಾರ್ಡ್. ನೀವು ನಮ್ಮನ್ನ ಆ ಥರ ಸೃಷ್ಟಿ ಮಾಡಿದ್ದೀರಾ. ಸೊ ನಮ್ಮನ್ನ ತುಂಬ ಪ್ರೀತಿ ಮಾಡಿದ್ರ. ಆ ಪ್ರೀತಿಗಾಗಿ ತುಂಬ ತುಂಬ ಸ್ತೋತ್ರಗಳು ನಿಮಗೆ. ದಯವಿಟ್ಟು ಈ ಸಮಯದಲ್ಲಿ ನಾವು ನಮ್ಮ ಜೀವನನೇ ಅಷ್ಟು ಶ್ರೇಷ್ಠವಾಗಿ ನೋಡ್ತಾ ಇರಲಿಲ್ಲ ಆದರೆ ದಯವಿಟ್ಟು ನಮ್ಗೆ ಕ್ಷಮಿಸಿ. ಯಾಕಂದರೆ ನೀವು ಮಾಡಿದಂಥ ಅದ್ಭುತ ಇದು. ಸೊ ಸೃಷ್ಟಿ ಮಾಡಿದ್ರೆ ನಮ್ಮನ್ನ ಆ ಸೃಷ್ಟಿನ ನಾವು ಪ್ರೀತಿ ಮಾಡೋಕ್ಕೆ, ಗೌರವಿಸೋಕ್ಕೆ, ವ್ಯಾಲ್ಯೂಸೋಕ್ಕೆ ನಮಗೆ ಸಹಾಯ ಮಾಡಿ. ಹಂಗೆ ನಮಗೆ ನೀವು ಈ ಲೋಕದಲ್ಲಿ ತುಂಬ ಟೈಮ್ ಕೊಡ್ತಾ ಇದ್ದೀರಾ. ಗೊತ್ತಿಲ್ಲ ಇನ್ನು ನಾವು ಯಾಕೆ ಅಲೈವೇಗಿದ್ವಿ ಅಂತ. ಅದು ಆ ಟೈಮ್ನೇ ವೇಸ್ಟ್ ಮಾಡದೆ ಆ ಟೈಮ್ ಪ್ರಕಾರ ನಾವು ಏನೇನು ಮಾಡಬೇಕೋ ಅದು ಮಾಡಿ, ಏನೇನು ಚೇಂಜ್ ಆಗಬೇಕು ನಮ್ಮ ಜೀವನ ಅದು ಚೇಂಜಿ ಸಂತೋಷವಾಗು. ಸಾಯಕ್ಕೆ ಮುಂಚೆ ಪೌಲ್ ಯಾವ ಥರದೇ ಹೇಳಿದಿರೋ, ನಾನು ರೇಸ್ ಮುಗಿಸಿದ್ದೀನಿ ಅಂತ ನಾವು ಆನಂದವಾಗಿ ಸಂತೋಷವಾಗಿ ನಾವು ಸಾಯಕ್ಕೆ ಮುಂಚೆ ಎಸ್ ಐ ಫಿನಿಶ್ಡ್ ಮೈ ರೇಸ್ ಅಂತ ನಾವು ಪ್ರೀತಿಯಿಂದ ಹೆಮ್ಮೆಯಿಂದ ಹೇಳಕ್ಕೆ ನಮ್ಗೆ ಸಹಾಯ ಮಾಡಿ. ಇನ್ನೂ ಆ ಥರ ಹೇಳಕ್ಕೆ ನಮ್ಗೆ ಮನಸ್ಸು ಬರ್ತಾ ಇಲ್ಲ ಅಂದರೆ there's something wrong within our heart, my Lord, my Father. Please help us to ಸರಿ ಮಾಡೋಕ್ಕೆ ಅದು ನಮಗೆ ಸಹಾಯ ಮಾಡಿ. ನಮ್ಮ ಹೃದಯನ ಪ್ರೀತಿಯಿಂದ ಆನಂದದಿಂದ ಈ ಲೋಕದಲ್ಲಿ ನಾವು ಜೀವನ ಮಾಡೋಕ್ಕೆ ಸಹಾಯ ಮಾಡಿ ತಂದೆ. ಸೊ ಇಲ್ಲಿದ್ದ ಎಲ್ಲರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅವ್ರ ಜೀವನದಲ್ಲಿ ಏನೇನು ಆಗ್ತಾ ಇದ್ರೋ ಅದು ನಿಮ್ಗೆ ಪಿನ್ ಟು ಪಿನ್ ಚೆನ್ನಾಗಿ ಗೊತ್ತು ತಂದೆ. ಸೊ ದಯವಿಟ್ಟು ಅವ್ರು ಹೆಲ್ಪ್ ಮಾಡಿ, ಅವ್ರು ಆನಂದವಾಗಿ ಸಂತೋಷವಾಗಿ ಈ ಲೋಕದಲ್ಲಿ ನಿಮ್ಮನ್ನು ಪ್ರೈಸ್ ಮಾಡ್ತು, ನಿಮ್ಮ ವಾಕ್ಯವನ್ನು ಕೇಳಿಸ್ಕೊಂಡ್ರು. ಸೊ ಈ ಲೋಕದಲ್ಲಿ ಎಷ್ಟು ಕಷ್ಟ ಇದ್ರೂ ಸಂತೋಷವಾಗಿ ನಿಮ್ಮ ರಾಜ್ಯದಲ್ಲಿ ಇರೋ ಥರ ನಮ್ಮೆಲ್ಲರಿಗೂ ಸಹಾಯ ಮಾಡ್ಕೊಳ್ಬೋದು. ಸೊ ಈ ಸಮಯದಲ್ಲಿ ನಾವು ನೀವು ಶರೀರಕ್ಕೆ ಸಾದೃಶ್ಯವಾಗುವಂಥ ರೊಟ್ಟೆಗೋಸ್ಕರ, ಹಂಗೆ ನಿಮಕ ರಕ್ತಾನಿಗೆ ಸಾದೃಶ್ಯವಾಗುವಂಥ ದ್ರಾಕ್ಷರಸ ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ವಿ. ನಾವು ತಗೋಕ್ ಮುಂಚೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಾವು ನಿಜವಾಗ್ಲೂ ವ್ಯಾಲ್ಯೂ ಕೊಡ್ತಾ ಇದೀವ ಇಲ್ಲ ಅಂತ ಪರೀಕ್ಷೆ ಮಾಡಿಕೊಂಡು ನಾವು ಕಮ್ಯುನಿಯಲ್ಲಿ ಭಾಗವಹಿಸಕ್ಕೆ ನಮಗೆ ಸಹಾಯ ಮಾಡಿ. ಇನ್ನೊಂದು ಸಾರಿ ಇಂದ ಒಳ್ಳೆ ಅವಕಾಶನೇ, ಇಂದು ಒಳ್ಳೆ ಸಮಯಾన్ని ನಮ್ಮ ಎಲ್ಲರ ಜೀವನದಲ್ಲಿ ಕೊಟ್ಟಿದ್ದಕ್ಕೆ ನಿಮಗೆ ಸ್ತುತಿ ಸ್ತೋತ್ರ ಹೇಳ್ತಾ ಈ ಪ್ರಾರ್ಥನೆ ಯೇಸು ಕ್ರಿಸ್ತ ನಾಮದಲ್ಲಿ ಅಡಿಗೆ ಬೇಡ್ತಾ ಇದ್ದ ತಂದೆ.